ಅಷ್ಟೇನಾ? ಇದು ರಾಜಭವನ ಮತ್ತು ಸಿದ್ದರಾಮಯ್ಯವರ ಹೋರಾಟ ಒಂದು ಕಡೆ ಆಯಿತು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಿದ್ದರಾಮಯ್ಯವರು ಏನು ಮಾಡಬಹುದು ಅಂತ ಅದು ಒಂದು ವಿಚಾರ ಆಯಿತು. ಇದರ ಜೊತೆಗೇನೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಕೂಡ ರಾಜಭವನಕ್ಕೆ ಇವರು ಬರೆದಿರೋದು ಕೂಡ ಆಗಿದೆ, ರಾಜ್ಯಪಾಲರನ್ನು ಅಡ್ರೆಸ್ ಮಾಡಿ. ಇದಾದ ಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ವಿಪಕ್ಷಗಳು ಏನೇ ಸುಳ್ಳು ಹೇಳ್ತಾ ಇರಲಿ, ಇದನ್ನು ಫೇಸ್ ಮಾಡುವಂಥ ಶಕ್ತಿ ನನಗಿದೆ. ಮುಡಾ ಆರೋಪ ಮಾಡಿದ್ದ BJPಯದ್ದು ಅತ್ಯಂತ ಭ್ರಷ್ಟ ಸರ್ಕಾರ. ಮೈಸೂರಲ್ಲಿ CM ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. BJP ಮತ್ತು JDSನವರು ಸೇರಿಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್ಕಾರನ ಹೇಗಾದರೂ ಮಾಡಿ ಅಸ್ಥಿರ ಮಾಡಬೇಕು, ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಸುಳ್ಳುಗಳಿಂದ ಸರ್ಕಾರ ಅಸ್ಥಿರ ಆಗಲ್ಲ, ಇವರ ಸುಳ್ಳನ್ನು ಜನ ನಂಬೋದೇ ಇಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. BJP ಸರ್ಕಾರ ಇದ್ದಾಗೇನ್ರಿ ಕಾನೂನು ರೀತಿಯಾಗಿಯೇ ಬದಲಿ ನಿವೇಶನ ಕೊಟ್ಟಿರೋದು. ಸರ್ಕಾರ ನಂದಿರಲಿಲ್ಲ, ನಾನು ಮುಖ್ಯಮಂತ್ರಿ ಇರಲಿಲ್ಲ, ಸರ್ಕಾರ ಇದ್ದಿದ್ದೇ BJPಯವರು. ಅವರೇ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸೈಟ್ ಕೊಟ್ಟವರೇ ಅವರು. ಯಾಕೆ ಅವತ್ತು ಗೊತ್ತಿರಲ್ವ ಅವ್ರಿಗೆ? ಅದು ಅಕ್ರಮ ಆಗಿದ್ದಿದ್ರೆ ಅವತ್ತೇ ಹೇಳಬೇಕಾಗಿತ್ತು, ಇದನ್ನು ಇದು ಅಕ್ರಮ ಇದ್ದೀರಿ, ನೀವು ಅಪ್ಲೈ ಮಾಡಿರೋದೇ ಅಕ್ರಮ, ನಿಮ್ದು ಜಮೀನೇ ಇರಲಿಲ್ಲ, ನೀವು ಹೆಂಗ್ರಿ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸೈಟ್ ಕೊಟ್ಟವರು ಇವರೇ, ಸ್ಥಳ ಪರಿಶೀಲನೆ ಮಾಡಿದವರು ಇವರೇ, ಕನ್ವರ್ಷನ್ ಕೂಡ ಆಗಿರುವಂಥ ಲ್ಯಾಂಡು ಬದಲಿ ನಿವೇಶನ ಕೊಟ್ಟವರು ಇವರೇ. ಈಗ ಸಿದ್ದರಾಮಯ್ಯ 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 ಅಂದರೆ ಹೇಗೆ? ಸೈಟ್ ಪಡೆಯಬೇಕೆಂಬ ಉದ್ದೇಶ ಇದ್ದಿದ್ದರೆ ಇದೊಂದು ಸರಳ ವಿಚಾರ. ಒಂದು ವೇಳೆ ನನಗೆ ನಿವೇಶನ ಬೇಕು ಅಂತ ಇದ್ದಿದ್ದರೆ ಮುಖ್ಯಮಂತ್ರಿ ಕೂಡ ಆಗಿದ್ನಲ್ರಿ, ಇದಕ್ಕಿಂತ ಮುಂಚಿತವಾಗಿ ನಾನು ಎಷ್ಟು ಸೈಟ್ ಬೇಕಾದರೂ ನಾನು ಪಡ್ಕೊಳ್ಬಹುದಾಗಿತ್ತು. ನನ್ನ ರಾಜಕೀಯ ಜೀವನದಲ್ಲಿ ನಾನಂಥ ಕೆಲಸವನ್ನು ಯಾವತ್ತೂ ಮಾಡೇ ಇಲ್ಲ. ಏನೊಬ್ಬ CMಗೆ ಸೈಟ್ ಪಡ್ಕೊಳ್ಳೋದು ದೊಡ್ಡ ವಿಷಯನಾ? ಒಂದು ವೇಳೆ ಸೈಟೇ ಪಡಿಬೇಕು ಅಂತಿದ್ದಿದ್ರೆ ಇದ್ಯಾವುದೋ ಮಲ್ಲಿಕಾರ್ಜುನ ಸ್ವಾಮಿ ಬಂದಿದ್ದು, ಅಲ್ಲಿಂದ ನಂತರದಲ್ಲಿ ಪತ್ನಿಗೆ ಬಂದಿರೋದು, ಅದನ್ನು ಕನ್ವರ್ಷನ್ ಆಗಿರೋದು, ಅದ್ರ ಬದಲಿ ನಿವೇಶನ, ಇದರಲ್ಲಿ ಡಾಕ್ಯುಮೆಂಟ್ಸು, ಈ ರೂಟಲ್ಲಿ ಹೋಗಬೇಕಿತ್ತ ನಾನು? ಮುಖ್ಯಮಂತ್ರಿ ಆಗಿದ್ದೇನೆ ಇದಕ್ಕಿಂತ ಮುಂಚೆ ಕೂಡ, ಆಗಲೇ ಪಡ್ಕೊಳ್ತಾ ಇದ್ದೆ. ಆ ರೀತಿ ಯಾವತ್ತೂ ನಾನು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ನೋಟಿಸ್ ಬಂದಿರೋದು ಉತ್ತರ ಕೊಟ್ಟಾರೆ. ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್. ಅವರು ಊರು ನಿಲ್ಲಲಿಲ್ಲ, ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ. ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್ಳ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ, ಅವ್ರದ್ದು ಭ್ರಷ್ಟ. ಅದ್ಯಾವತ್ತು ನಾನು ಎಲ್ಲ ಹೇಳ್ತೀನಿ. ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿದ್ದೋ, ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು, ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಎಲ್ಲನೂ ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ತೀವಿ. ಎಲ್ಲ ಅವ್ರನ್ನೆಲ್ಲ ಸುಳ್ಳುಗಳನ್ನೆಲ್ಲ ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕದು, ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ. ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ದೇ ಆರ್ ಟಾರ್ಗೆಟಿಂಗ್ ಮೀ? ಇಟ್ ಇಸ್ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು, ಅಸ್ಥಿರಗೊಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಅದಾಗಲಿಲ್ಲ. ಅದಕ್ಕೆ BJPಯವರು JDSನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರಿಗೆ ಸಿದ್ದರಾಮಯ್ಯ, ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಸುಳ್ಳು ಹೇಳ್ಕೊಂಡು ಹೋದರೆ ಯಶಸ್ಸು ಸಿಗುತ್ತಾ? ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ? ಸತ್ಯಕ್ಕೆ ಯಾವಾಗಲೂ ಜಯ. ಹೇಳ್ಬಿಡ್ತೀನಿ, ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್, 2014 ನಾನು ಹೆಂಡತಿ ಅರ್ಜಿ ಕೊಟ್ಟು, ನಾನು ಮೂಡೋದವ್ರಿಗೆ ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡಕೂಡದು ಅಂತ ಹೇಳ್ಬಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡಕೂಡದು. ನಾನು ಕೊಟ್ಟಿದ್ದೀನಾಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ 2021 ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. BJP ಸರ್ಕಾರ ಇರೋದು ಆಗ.